ಇವತ್ತಿನ ವಿಡಿಯೋದಲ್ಲಿ ನಾನು ಯಾವ ಆರೋಗ್ಯ ಸಮಸ್ಯೆಗಳನ್ನು ದೂರ ಇಡೋದಕ್ಕೆ ಕರ್ಪೂರ ಸಹಾಯ ಮಾಡುತ್ತೆ, ನಮಗೆ ಯಾವ ರೀತಿ ಬಳಸಬಹುದು ಅನ್ನೋದನ್ನ ಹೇಳ್ತಾ ಇದ್ದೀನಿ. ಮೊದಲನೇದಾಗಿ ತುಂಬಾ ಶೀತ ಎಲ್ಲ ಆಗಿದ್ದಾಗ ಶೀತವನ್ನ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಈ ಕರ್ಪೂರ ತುಂಬಾನೇ ಒಳ್ಳೆಯದು. ಕರ್ಪೂರದ ಎಣ್ಣೆಯನ್ನ ಕೂಡ ನಾವು ಬಳಸಬಹುದು, ಪಾದಗಳಿಗೆ ಹಚ್ಚಬಹುದು, ಎದೆಗೆ ಎಲ್ಲ ಹಚ್ಚಿ ಮಸಾಜ್ ಮಾಡಬಹುದು. ಅಥವಾ ಇನ್ನೊಂದು ಸುಲಭವಾದ ವಿಧಾನ ಅಂತ ಹೇಳಿದ್ರೆ, ಬಿಸಿ ನೀರಿಗೆ ನಾವೇನಾದ್ರು ಸ್ಟೀಮ್ ತಗೊಳ್ತೀವಂತಾದ್ರೆ ಬಿಸಿ ನೀರಲ್ಲಿ ಬಿಸಿ ನೀರಿಗೆ ಸ್ವಲ್ಪ ಕರ್ಪೂರವನ್ನ ಹಾಕಿ ಆವಾಗ ಸ್ಟೀಮ್ ತಗೊಳ್ಳೋದ್ರಿಂದ ಮೂಗೇನಾದ್ರೂ ತುಂಬಾ ಬ್ಲಾಕ್ ಆಗಿದ್ರೆ, ಶೀತದಿಂದ ತಲೆ ಭಾರ ಆಗಿದ್ರೆ ಕಡಿಮೆ ಆಗುತ್ತೆ. ಇನ್ನು ಕೆಮ್ಮು ಕಫ ಇದ್ದಾಗ ಕೂಡ ಇದೊಂದು ಬೆಸ್ಟ್ ಮನೆಮದ್ದು. ಸ್ವಲ್ಪ ಕರ್ಪೂರವನ್ನ ಸ್ವಲ್ಪ ಬೆಚ್ಚಗಿರುವಂತಹ ಕೊಬ್ಬರಿ ಎಣ್ಣೆ ಅಥವಾ ಸಾಸಿವೆ ಎಣ್ಣೆಯ ಜೊತೆಯಲ್ಲಿ ಮಿಕ್ಸ್ ಮಾಡಿಕೊಂಡು ಎದೆ, ಬೆನ್ನು, ಗಂಟ್ಲು ಎಲ್ಲ ಕಡೆ ನೀಟಾಗಿ ಮಸಾಜ್ ಮಾಡಬೇಕು. ಇದರಿಂದ ಕೂಡ ಕೆಮ್ಮು ಕಫ ಬೇಗನೆ ಕಡಿಮೆ ಆಗುತ್ತೆ. ಅದೇ ರೀತಿಯಲ್ಲಿ ಕೆಲವೊಬ್ಬರಿಗೆ ತಲೆಯಲ್ಲಿ ತುಂಬಾ ಏನಾಗಿರುತ್ತೆ ಅಲ್ವಾ, ಅಂತವರಿಗೆ ಕೂಡ ತುಂಬಾನೇ ಒಳ್ಳೆಯದು. ಬೆಚ್ಚಗಿರುವ ಕೊಬ್ಬರಿ ಎಣ್ಣೆಯ ಜೊತೆಯಲ್ಲಿ ಕರ್ಪೂರವನ್ನ ಮಿಕ್ಸ್ ಮಾಡಿಕೊಂಡು ಕೂದಲು ಬುಡಕ್ಕೆ ಹಚ್ಕೊಳ್ಬೇಕು. ಇದರಿಂದಾಗಿ ತಲೆಯಲ್ಲಿ ಏನಾಗಿರೋದು ಕಡಿಮೆ ಆಗುತ್ತೆ. ಹಾಗೇನೆ ತಲೆನೋವಿನ ಸಮಸ್ಯೆ ಇರೋರಿಗೆ ಕೂಡ ತುಂಬಾನೇ ಒಳ್ಳೆಯದಿದು. ತಲೆನೋವು ತುಂಬಾ ಬೇಗನೆ ಕಡಿಮೆ ಆಗುತ್ತೆ. ಇದರ ಸ್ಮೆಲ್ ಇಂದಾನೆ ನಮ್ಗೆ ತಲೆನೋವು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಸಹಾಯ ಆಗುತ್ತೆ. ಸ್ವಲ್ಪ ತುಪ್ಪದಲ್ಲಿ ಕರ್ಪೂರವನ್ನ ತೆಗೆದು ನಾವು ಅದನ್ನ ಹಚ್ಕೊಳ್ಬಹುದು ಹಣೆಗೆ. ಇದರಿಂದಾಗಿ ಕೂಡ ತಲೆನೋವು ಬೇಗನೆ ಕಡಿಮೆ ಆಗುತ್ತೆ.